ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ನು ಮಾಡಿದ ಕೆಲಸಕ್ಕೆ ಪಾಪ ಗೌಡ್ರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಬಿಟ್ಟೆ. ಯಾಕೆ ಬಾ ನಮ್ಮ ಡೆಲ್ ಆಗಿದ್ದೀರಾ? ಅಂಕಲ್ ಗೇಟ್ ಆಗಿದೆ ಅಂತನಾ? ಇಲ್ಲ ಖುಷಿ, ಅದೆಲ್ಲ ಇವ್ರ ನಾಟಕ ಅಷ್ಟೆ. ನಾನು ಅವತ್ತೇ ನಿನಗೆ ಹೇಳಿದೆ ಅಲ್ವಾ ಅವ್ರು ಒಳ್ಳೆಯವರಲ್ಲ ಅಂತ. ಹೌದಾ ಭಾವನಮ್ಮ? ಹ್ಞೂ ಖುಷಿ, ಇವನಿಂದ ಪಾಪ ಗೌಡ್ರ ಮೇಲೆ ತುಂಬ ಕೋಪ ಮಾಡ್ಕೊಂಬಿಟ್ಟೆ. ಎಲ್ಲ ಇವರಿಂದಾನೆ. ಹಾಗಾದ್ರೆ ಗೌಡ್ರ ಅಂಕಲ್ಗೆ ಫೋನ್ ಮಾಡಿಬಿಟ್ಟು ಸಾರಿ ಕೇಳ್ಬೋದಲ್ವಾ? ಹೌದಲ್ಲ, ನಂದೇ ತಪ್ಪು. ನಾನೇ ಗೌಡ್ರಿಗೆ ಫೋನ್ ಮಾಡಿ ಸಾರಿ ಕೇಳ್ತೀನಿ. ಹತ್ತರಿಕೆ ಹೆಂಗೋ ಗೌಡ್ರು ಅಂತ ದಿನ ಮಾತಾಡ್ತಿದ್ರು. ಈ ಕಡೆ ಇದನ್ನು ಹಾಳು ಮಾಡ್ಕೊಂಡೆ, ಈ ಕಡೆ ಅವ್ರನ್ನ ನೋಡೋಕ್ಕಾದ್ರೂ ಹೋಯ್ತಿದ್ದೆ, ಅದನ್ನು ಕೈಯಾರ ಕೆಡಿಸ್ಕೊಂಡೆ. ನನ್ನ ಕಂಬ್ಲಿಗೆ ನಾನೇ ನೋವು ಕೊಟ್ಬಿಟ್ನಲ್ಲ ದೇವ್ರೆ. ಹೇಳಿ ಮೇಡಮ್. ಸಾರಿ ಗೌಡ್ರೆ. ಯಾಕೆ ಮೇಡಮ್? ಇಲ್ಲ ಗೌಡ್ರೆ, ಪಾಪ ನಿಮ್ಮ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಬಿಟ್ಟೆ. ನೀವು ಹೇಳಿದ ನಿಜ, ಪಾಪ ನೀವೇನೂ ಮಾಡಿರಲಿಲ್ಲ, ಎಲ್ಲ ಇವಂದೇ ನಾಟಕ. ನನ್ನೇ ಬೈತಾರೆ, ಕೊನೆಗೆ ನನ್ನೇ ಹೊಗಳ್ತಾರೆ. ಆಹಾ, ಪರವಾಗಿಲ್ಲ ಬಿಡಿ ಮೇಡಮ್, ನೀವೇನು ಬೇಜಾರು ಮಾಡ್ಕೋಬೇಡಿ. ಪಾಪು ಇದ್ದಾಳಾ? ಹಾಂ ಗೌಡ್ರೆ, ಕೊಡ್ತೀನಿ ಒಂದು ನಿಮಿಷ. ಕೊಡಿ ಕೊಡಿ ಕೊಡಿ. ಹಾಯ್ ಅಂಕಲ್. ಏನವ ಮುದ್ದಮ್ಮ, ಏನ್ ಮಾಡ್ತಿದ್ಯೆ? ಭಾವನಮ್ಮ ಬೇಜಾರಾಗಿದ್ರು, ನಾನೇ ನಿಮ್ಗೆ ಕಾಲ್ ಮಾಡಕ್ಕೆ ಹೇಳಿದೆ. ಆಹಾ, ಜಾಣ ಮರಿ ನೀನು. ಥ್ಯಾಂಕ್ ಯು ಅಂಕಲ್. ಸರಿ ಕಣವ, ಓತಾಗದೆ ನಿನ್ ಮನಿಕ. ಸರಿ ಅಂಕಲ್, ಗುಡ್ ನೈಟ್. ಸರಿ ಕಣವ, ಗುಡ್ ನೈಟ್. ಮಾಡ್ಕೋತೀಯಾ? ಎಷ್ಟು ಪಸಂದ ಕೊಟ್ಬಿಟ್ಟಿದ್ಯಲ್ಲ, ಹಿಂಗೆ ದೃಷ್ಟಿ ತೆಗೆದು. ಸಿದ್ದು, ಅದಕ್ಕೆ ಏನ್ ಸಿದ್ದು, ಯಾವ್ದನ್ನ ಡ್ರಾಮಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಅಲ್ಲ, ಫೋನಲ್ಲಿ ಮಾತುಕತೆನೂ ಜೋರಾಗೇ ಇತ್ತು. ಏನಿಲ್ಲ, ಅದಕ್ಕೆ ಅದು ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ. ಹೌದಾ? ಅದಿರ್ಲಿ ಬಿಡಿ, ಭಾವನಾ ಜೊತೆ ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು? ಅದೊಂಥರ ಸ್ಟಾರ್ಟ್ ಮಾಡೋದಕ್ಕೆ ಇಂಜಿನ್ ಪ್ರಾಬ್ಲಮ್ಮು, ತಳ್ಕೊ ಹೋಗೋದಕ್ಕೆ ರಸ್ತೆದೇ ಪ್ರಾಬ್ಲಮ್ಮು, ಹಂಗಾಗೋದಕ್ಕೆ. ಅಯ್ಯಯ್ಯೋ ಸಿದ್ದು, ನೀವೇ ಹಿಂಗನ್ಬಿಟ್ರೆ ಹೆಂಗೆ? ಮನೆಯಲ್ಲಿ ನಿಮ್ ಕೈಕಾಲ್ ಗೇಟ್ ಆಗಿರೋದು ವಾಸಿ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ನೀವು ಸರಿ ಹೋಗ್ತಿದ್ದೀರಿ ಅಂತ ಗೊತ್ತಾಗ್ತಿದ್ದಂಗೆ ನಿಮಗೆ ಮತ್ತೆ ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟರಲ್ಲಿ ನೀವು ಭಾವನಾ ಹತ್ರ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು. ಅದಕ್ಕೆ ಏನಾರ ಮಾಡಿ ಬಿರ್ನ ಎಲ್ಲ ಹೇಳ್ಕೊತೀನಿ, ಆ ಹುಡುಗಿನ ಮದ್ವೆ ಹಾಗೆ ಆಯ್ತೀನಿ. ಅದಕ್ಕೆ ವೆರಿ ಗುಡ್. ಹ್ಞೂ ಸಿದ್ದು, ನೀನು ಬೇಗ ಮದುವೆ ಆಗಬೇಕು. ಈ ಮನೇಲಿ ನಿಂಗಿರೋ ಹೆಸರನ್ನ ನೀನೇ ಹಾಳು ಮಾಡ್ಕೋಬೇಕು. ಅದೇ ತಾನೆ ನಂಗೂ ಬೇಕಾಗಿರೋದು. ಲಕ್ಷ್ಮಿ, ಯಾಕೆ ಯೋಚಿಸ ಆಗಿದ್ಯಾ? ಅದು ಜಾನು ಬರೋದಿಲ್ಲ ಅಂತ ಅನ್ಲಲ್ಲ, ಅದಕ್ಕೆ. ಲಕ್ಷ್ಮಿ, ಕಾರಣ ನೀನೇ ಹೇಳಿದ್ದೆ. ನಮ್ಮ ಜಾನು ಅಳಿಯಂದ್ರನ್ನ ಅಷ್ಟು ಹಚ್ಕೊಂಡಿದ್ದಾಳೆ. ಇನ್ನು ಹೊಸ್ತು ಗಂಡನ್ ಬಿಟ್ಟು ಬರೋದಕ್ಕೆ ಕಷ್ಟ ಆಗ್ತಿರ್ಬೋದು. ಇದು ನಮ್ಮ ಖುಷಿ ವಿಷಯನೇ ಅಲ್ವಾ? ಅಪ್ಪ ಅಮ್ಮಗೆ ಇನ್ನೇನು ಬೇಕು ಹೇಳು. ಲಕ್ಷ್ಮಿ, ಕೂತ್ಕೋ. ಲಕ್ಷ್ಮಿ, ನಾನಿಗೊಂದು ಮಾತು ಕೇಳಲ್ಲ?
ಕೇಳ್ರಿ. ನೀನು ಬೇಜಾರು ಮಾಡ್ಕೊಳ್ಳದೆ ನಿನ್ಗೆ ಏನು ಅನಿಸುತ್ತೆ ಅದನ್ನು ಹೇಳಬೇಕು. ಅದೇನು ಅಂತ ಹೇಳ್ರಿ. ನಾಳೆನೆ ನನಗೆ ರಿಟೈರ್ಮೆಂಟ್ ಆಯಿತು ಅಂತ ಅನ್ಕೋ. ನಿಂಗೆ ಏನು ಅನಿಸುತ್ತೆ? ಅಯ್ಯೋ, ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಬಿಡ್ತು ಅನ್ರಿ. ಅಸ್ತು ದೇವತೆಗಳು ಅಸ್ತು ಅಸ್ತು ಅಂದ್ಬಿಡ್ತಾರಂತೆ. ಅದಕ್ಕೆ ಹೇಳಿದ್ದು ಆದರೆ ಏನನ್ಸುತ್ತೆ ಅಂತ. ನೋಡ್ರಿ, ಅದ್ ಹೇಗ್ರಿ ಆಗತ್ತೆ? ಇನ್ನು ನೀವು ರಿಟೈರ್ಡ್ ಆಗೋದಕ್ಕೆ 1 ವರ್ಷ ಸರ್ವಿಸ್ ಇದೆ. ಅದ್ ಹೇಗ್ ಕಂಪ್ನಿಯವರು ನಿಮ್ಮನ್ನ ರಿಟೈರ್ಡ್ ಮಾಡ್ಬಿಡ್ತಾರೆ? ನೋಡಿ, ನಮ್ಗೆ ಜವಾಬ್ದಾರಿಗಳು ತುಂಬಾ ಇದೆ. ಜಾನ್ವಿಗಿಗೂ ಮದ್ವೆ ಆಗೋಯ್ತು. ಆದ್ರೆ ಭಾವನಂಗೆ ನಾವೇ ಗಂಡು ಹುಡುಕಿ ಮದ್ವೆ ಮಾಡ್ಬೇಕು. ಅಷ್ಟ್ರಲ್ಲಿ ಜಾನುಗ್ ಮಗು ಆದ್ರೆ ಬಾಣಂತನ ಮಾಡ್ಬೇಕು, ಮಗುಗ್ ಒಡವೆ ಮಾಡಿಸ್ಬೇಕು, ಇನ್ನು ಎಷ್ಟೆಲ್ಲ ಖರ್ಚಿದೆ. ಹೀಗಿರುವಾಗ ನೀವ್ ಹೀಗ್ ಮಾತಾಡಿದ್ರೆ ಹೇಗೆ ರೀ? ಇನ್ ಮುಂದೆ ನಮ್ ಖರ್ಚುಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ ಲಕ್ಷ್ಮಿ. ನನ್ನ ದುಡಿಮೆ ಮೇಲೆ ನೀನು ತುಂಬಾ ಕನಸು ಕಟ್ಕೊಂಡಿದ್ಯಾ ರೀ. ನೀವ್ ರಿಟೈರ್ಡ್ ಆದ್ಮೇಲೆ ದುಡ್ಡು ಬರುತ್ತಲ್ಲ, ಅದ್ರಲ್ಲಿ ನಮ್ಗೆ ಅಂತ ಒಂದು ಪುಟ್ಟ ಗೂಡು ಕಟ್ಕೊಳ್ಳೋಣ. ಅದಕ್ಕೆ ಲಕ್ಷ್ಮೀ ನಿವಾಸ ಅಂತ ಹೆಸರಿಡೋಣ. ಹೌದಲ್ಲ ಲಕ್ಷ್ಮಿ, ಮೊದ್ಲಿಂದಲೂ ನಾವು ಅದನ್ನೇ ತಾನೇ ಅನ್ಕೊಂಡಿರೋದು. ಹೌದು ರೀ. ಅಲ್ಲಿವರೆಗೂ ನೀವು ದುಡಿಲೇಬೇಕು. ಮಕ್ಕಳೇನ್ ಮಾಡ್ತಾರೋ ಮಾಡ್ಲಿ, ಆದ್ರೆ ತಂದೆ ತಾಯಿಯಾಗಿ ನಮ್ ಜವಾಬ್ದಾರಿನ ನಾವು ನಿಭಾಯಿಸೋಣ. ಸರಿ ಲಕ್ಷ್ಮಿ. ಸರಿ, ನಾನು ಹೋಗಿ ನಿಮ್ಗೆ ಮಜ್ಜಿಗೆ ತರ್ತೀನಿ. ಹೌದು ಲಕ್ಷ್ಮಿ, ರಿಟೈರ್ಡ್ ಆಗೋ ದುಡ್ಡಲ್ಲಿ ನಿನಗೊಂದು ಪುಟ್ಟ ಮನೆ ಕಟ್ಟಬೇಕು, ಅದಕ್ಕೆ ಲಕ್ಷ್ಮೀ ನಿವಾಸ ಅಂತ ಹೆಸರಿಡಬೇಕು ಅಂತ ನನಗೂ ಆಸೆ ಇದೆ. ಆದರೆ ನಿಜ ಸ್ಥಿತಿ ಬೇರೆನೇ ಲಕ್ಷ್ಮಿ. ನಿನ್ನ ಕನಸನ್ನ ನನಸು ಮಾಡೋಕ್ಕಾಗತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. ಗಡ್ಡಿ ಕರ್ಪೂರ ಕೊಡ. ಅಯ್ಯ, ನನ್ನ ಮಗನ ಕ್ಯೂ ಕೆಲ್ಸದಿಲ್ಲ. ಗಂಧ ಕಡೆ ಕರ್ಪೂರ ಕೊಡ. ಮಗ, 1 ನಿಮಿಷ ಇರ. ನನಗೆ ಫೋನ್ ಕಟ್ ಮಾಡಕ್ ಕೇಳ್ತೀಯ ಮೂಗ್ ನನ್ನ ಮಗನೇ? ಗಂಧ ಕಡೆ ಕರ್ಪೂರ ಕೊಡ. ಕರ್ಪೂರ ಕೊಡ. ಎಷ್ಟಾಯ್ತಾ? 40 ರೂಪಾಯಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.